ಇನ್ನು ಲೋಕಸಮರದ ಅಖಾಡಕ್ಕೆ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಆಗಮಿಸುತ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅಂತ ಪ್ರಿಯಾಂಕಾ ಗಾಂಧಿಯವರು ಆಗಮಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಮೊದಲು ಚಿತ್ರದುರ್ಗಕ್ಕೆ ತೆರಳುತ್ತಾರೆ, ಪ್ರಚಾರ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಾದ ಬಳಿಕ ಪ್ರಿಯಾಂಕಾ ಗಾಂಧಿಯವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಸಮಾವೇಶವನ್ನ ನಡೆಸುತ್ತಾರೆ. ಕೊನೆ ಕ್ಷಣದಲ್ಲಿ ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ ಈಗ ಪ್ರಿಯಾಂಕಾ ಗಾಂಧಿ. 26ನೇ ತಾರೀಕು ಮತದಾನ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಪ್ರಿಯಾಂಕಾ ಗಾಂಧಿಯವರು ಆಗಮಿಸಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಈ ಹಿಂದೆ ಕೂಡ ಅವರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಕೂಡ ಗೆಲುವು ಅನ್ನುವಂಥ ಒಂದು ಅಲೆ ಇದೆ. ಹಾಗಾಗಿ ಅವರನ್ನ ಕರೆಸಿ ಅವರ ಮೂಲಕ ಪ್ರಚಾರವನ್ನ ಮಾಡಿಸುವಂತ ಪ್ರಯತ್ನ. ಈ ಹಿಂದೆ ಕೂಡ ಅವರನ್ನ ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರಿಗೆ ಬೇಡಿಕೆ ಇತ್ತು ಪ್ರಚಾರಕ್ಕೆ ಬನ್ನಿ ಅಂತ. ಹಾಗಾಗಿ ಕರ್ನಾಟಕಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬಲ ತುಂಬೋದಕ್ಕೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಬರ್ತಿದ್ದಾರೆ. ಜೂನಿಯರ್ ಇಂದಿರಾ ಗಾಂಧಿ ಅನ್ನುವಂಥ ಫೇಸ್ ಇಟ್ಕೊಂಡು ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಈಗ ಒಂದ್ ಕಡೆ ರಾಹುಲ್ ಗಾಂಧಿ ಅವರು 26ನೇ ತಾರೀಕು ರಾಜ್ಯಕ್ಕೆ ಆಗಮಿಸ್ತಾರೆ. ಇವತ್ತು ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ, ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಈ ಹಿಂದೆ ಕೂಡ ಈ ಶಕ್ತಿ ಯೋಜನೆ ಅಂತ ಬಂದಾಗ, ಅದೇ ರೀತಿಯಾಗಿ ಮಹಿಳೆಯರ ಪರವಾಗಿ ಅಂತ ಬಂದಾಗ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿಯವರನ್ನ ಕರೆಸಿ ಪ್ರಚಾರವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಹಿಳಾ ಮತದಾರರನ್ನ ಗುರಿಯನ್ನಾಗಿಸಿಕೊಂಡು ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನ ಕರೆಸಿ, ಅದರಲ್ಲೂ ಕೊನೆಯ ಕ್ಷಣ ಅಂತಾನೆ ಹೇಳ್ಬೋದು, ಕೊನೆ ಹಂತದ ಪ್ರಚಾರ ಅಂತಾನೆ ಹೇಳ್ಬೋದು. 26ನೇ ತಾರೀಕು ನಡೆಯುವಂತ ಚುನಾವಣೆಗೆ, ಮತದಾನಕ್ಕೆ ಬೇಕಾಗಿರುವಂತ ತಯಾರಿ ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿಯವರ ಮೂಲಕ ಈಗಾಗಲೇ ಮಹಿಳಾ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಇರ್ಬೋದು, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ, ಎಲ್ಲ ಯೋಜನೆಗಳ ಮೂಲಕ ಮಹಿಳೆಯರನ್ನ ಸೆಳೆದಿದ್ದಾಗಿದೆ. ಅದರಂತೆಯೇ ಪ್ರಿಯಾಂಕಾ ಗಾಂಧಿಯವರನ್ನ ಕರೆಸಿ ಅವರನ್ನ ಈಗಾಗಲೇ ಜೂನಿಯರ್ ಇಂದಿರಾ ಗಾಂಧಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಅವರ ಮೂಲಕ ಮತಬೇಟೆಯಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ. ಈ ಮೂಲಕ ಅವರನ್ನ ಇಟ್ಕೊಂಡು ಒಂದು ರೀತಿಯಾಗಿ ಚುನಾವಣಾ ಪ್ರಚಾರವನ್ನ ಅಬ್ಬರದಿಂದ ಮಾಡಲಾಗುತ್ತೆ. ಚಿತ್ರದುರ್ಗದಲ್ಲಿ ಮೊದಲು ಮತಯಾಚನೆ ಮಾಡ್ತಾರೆ. ಅದಾದ ಬಳಿಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಪ್ರಿಯಾಂಕಾ ಗಾಂಧಿ. ಈಗಾಗಲೇ ಕಾಂಗ್ರೆಸ್ಗೆ 5 ಗ್ಯಾರಂಟಿಗಳು ಕೂಡ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಿದ್ದಾವೆ. ಬಿಜೆಪಿಗರು ಅವೇ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಹೋದಂತೆ ಕಾಂಗ್ರೆಸ್ಗೆ ಅದು ಪ್ಲಸ್ ಆಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಈ ಗ್ಯಾರಂಟಿಗಳನ್ನ ತೆಗೆದುಬಿಡುತ್ತೆ ಅನ್ನುವಂಥ ಭಯ ಈಗ ಮತದಾರರಿಗೆ ಕಾಡ್ತಾ ಇದೆ. ಹಾಗಾಗಿ ಈ ಗ್ಯಾರಂಟಿಗಳನ್ನ ಉಳಿಸ್ಕೋಬೇಕು, ಗ್ಯಾರಂಟಿಗಳಿಂದ ನಾವು ಫಲಾನುಭವಿಗಳಾಗಬೇಕು, ಗ್ಯಾರಂಟಿಗಳು ನಮಗೆ ಲಾಭವಾಗಬೇಕು ಅಂತ ಅಂದ್ರೆ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಬೇಕು ಅನ್ನುವಂಥ ಒಂದಷ್ಟು ಅಲೆ ಕೂಡ ಹೇಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸುವ ಮೂಲಕ ಮಹಿಳಾ ಮತದಾರರನ್ನ ಈಗಾಗಲೇ 1,000 ಪುರುಷರಿಗೆ 1,000 ಮಹಿಳೆಯರಿಗೆ 948 ಪುರುಷರು ಮಾತ್ರ ಇರೋದು. ಅಂದ್ರೆ ಮಹಿಳಾ ಮತದಾರರೇ ಹೆಚ್ಚು ಇರುವಂಥದ್ದು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಸಮೀಕ್ಷೆಯ ಪ್ರಕಾರ. ಹಾಗಾಗಿ ಮಹಿಳಾ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಅವರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರು ಸಜ್ಜಾಗಿದ್ದಾರೆ. ಹಾಗಾಗಿನೇ ಪ್ರಿಯಾಂಕಾ ಗಾಂಧಿ ಅವರನ್ನ ಕೂಡ ಕರೆಸಿ ಪ್ರಚಾರವನ್ನ ಮಾಡ್ತಿದ್ದಾರೆ.